ಜನಾರ್ಪಣೆಯನ್ನು ಮಾಡಲಿಕ್ಕೆ ಆಗಮಿಸಿರುವಂತಹ ಅತಿಥಿಗಳಿಗೆ ಈಗ ಹೊಸ ಗೌರವ ಸನ್ಮಾನ. ಕಲಬುರಗಿ ಜಿಲ್ಲೆಯಲ್ಲಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿದ ಗೌರವ ಸನ್ಮಾನ. ಕೇಂದ್ರ ಬಿಂದು ಇವತ್ತಿನ ಕಾರ್ಯಕ್ರಮದ ಈ ಸಮಾಜದ ಒಂದು ವಿಶೇಷವಾಗಿರ್ತಕ್ಕಂಥ ಮಾರ್ಗವನ್ನು ತೋರಿಸ್ತಕ್ಕಂಥ ಕೆಲಸ ಇದೆಯಲ್ಲ, ಇದು ಬಹಳ ದೊಡ್ಡ ಕೆಲಸ. ನಿಜವಾಗ್ಲೂ ಆ ದಾರಿ ತೋರಿಸುವವನೇ ನಿಜವಾದ ಗುರು ಅಂತ ಹೇಳಿ ಆ ಭಾವನೆ ಇಟ್ಟುಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಇವತ್ತಿನ ಆ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಅನುಪಮ ಅವರು ಕೂಡ ಶಿಕ್ಷಕರೇ ಆಗಿರುವ ಕಾರಣಕ್ಕಾಗಿ, ಗುರುಗಳೇ ಆಗಿರುವ ಕಾರಣಕ್ಕಾಗಿ ಇವತ್ತು ಗುರು ಪೂರ್ಣಿಮೆ ದಿನದಂದು ನಿಮ್ಮ ಕೃತಿ ಹೊರ ಬರ್ತಾ ಇದೆಯಲ್ಲ, ಇದು ನಿಜವಾಗ್ಲೂ ನಮ್ಗೆಲ್ಲರಿಗೂ ಕೂಡ ಬಹಳ ದೊಡ್ಡ ಖುಷಿ ಕೊಟ್ಟಿದೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಆ ಕಾರಣಕ್ಕಾಗಿ ಇವತ್ತು ಗುರುಗಳನ್ನ ನಮ್ಗೆ ಕಲಿಸಿರ್ತಕ್ಕಂಥ ಅಕ್ಷರದ ಅಭ್ಯಾಸವನ್ನ ಮಾಡಿಸಿರ್ತಕ್ಕಂಥ, ಅಕ್ಷರದ ಅರಿವನ್ನ ಮೂಡಿಸಿರ್ತಕ್ಕಂಥ ಗುರುಗಳಿಗೆ ಸದಾಕಾಲ ವರ್ಷದ 365 ದಿವಸಗಳಷ್ಟೇ ಅಲ್ಲ, ನಮ್ಮ ದೇಹದೊಳಗೆ ಉಸಿರು ಎಲ್ಲಿವರೆಗೂ ಇರ್ತದಲ್ಲ ಅಲ್ಲಿವರೆಗೆ ಶಿಕ್ಷಕರನ್ನ ಗುರುತಿಸಬೇಕಾಗಿರ್ತಕ್ಕಂಥದ್ದು, ಗೌರವಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೀನಿ. ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿಡುತ್ತಿರೋದು ಇವತ್ತಿನ ಕಾಲಘಟ್ಟದಲ್ಲಿ ಏನು ದೊಡ್ಡ ವಿಶೇಷ. ಯಾಕೆಂದ್ರೆ ಈ ಕನ್ನಡ ಸಾಹಿತ್ಯದ ಇವತ್ತಿನ ಐಟಿಬಿಟಿ ಜಗತ್ತಿನಲ್ಲಿ ವಸುಧೇಂದ್ರ ಅನ್ನುವವರ ಒಂದು ಸಾಹಿತ್ಯವನ್ನು ನಾವು ನೋಡಿದಾಗ, ಮಹಿಳೆಯರಲ್ಲಿ ನೇಮಿಚಂದ್ರ ಅನ್ನುವ ವೈಜ್ಞಾನಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹಿಳೆಯ ಸಾಹಿತ್ಯವನ್ನು ನಾವು ನೋಡಿದಾಗ, ಪ್ರಾತಿನಿಧಿಕವಾಗಿ ವಿಪ್ರನ್ನ ನಾವು ನೋಡಿದಾಗ, ಇವತ್ತು ನಾವೆಲ್ಲರೂ ನಾವು ವಿಜ್ಞಾನ ಟೆಕ್ನಾಲಜಿಯಿಂದ ಬಂದಿದ್ದೇವೆ ಅಂತ ಹೇಳೋದ್ರಲ್ಲಿ ಏನು ವಿಶೇಷ ಇರೋದಿಲ್ಲ. ಯಾಕೆಂದ್ರೆ ಆ ಭಿನ್ನ ಭಿನ್ನ ಭಾವನೆಗಳು ಅಲ್ಲಿ ಆವರಿಸೋದೇ ಇಲ್ಲ. ವ್ಯಕ್ತಿ ಅಕ್ಷರ ಕಲಿತಿರಲಿ, ಪದವನ್ನು ಅರಿಯದೇನೆ ಸಾಹಿತ್ಯವನ್ನು ರಚನೆ ಮಾಡಿದಾನೆ ಅಂತ ಅಂದಮೇಲೆ ಎಲ್ಲಾ ಕ್ಷೇತ್ರದಲ್ಲಿಯೂ ಆ ಸಾಹಿತ್ಯದ ಒಂದು ಮನಸ್ಸು ಇದ್ದೇ ಇರುತ್ತೆ. ಹೀಗೆ ಇವರು ವಿಜ್ಞಾನದಲ್ಲಿ ಒಂದು ಪದವಿಯನ್ನ ಪಡೆದುಕೊಂಡು ವಿಜ್ಞಾನವನ್ನೇ ಬೋಧನೆಯನ್ನು ಮಾಡ್ತಾ ಇದ್ರೂ ಕೂಡ ಅನುಪಮ ಅಪ್ಪಗುಂಡೆ ಅವರ ಒಳಗಿರುವ ಬರಹಗಾರನ ತುಡಿತ ಯಾವತ್ತೂ ಜಾಗೃತವಾಗಿ ಇದೆ. ಅವರು ಬರೆದಂತ ನಾವು ಈ 2 ಸಾಲ ಇರಬಹುದು, 3 ಸಾಲ ಇರಬಹುದು, 4 ಸಾಲ ಇರಬಹುದು, ಇಂಥ ಒಂದು ಚುಟುಕನ್ನ ನಾವು ನೋಡಿದಾಗ ಅದು ಒಂದು ಶಾರ್ಪ್ ಆದ ಒಂದು ಟಚ್ ಅನ್ನ ನಮ್ಮ ಹೃದಯಕ್ಕೆ ಕೊಡುತ್ತೆ. ಆ ಪಂಚಿಂಗ್ ವರ್ಡ್, ಪಂಚಿಂಗ್ ಲೈನ್ ಅಂತಾರಲ್ಲ, ಅಂತ ಒಂದು ಆ ಸಂಚಲನವನ್ನು ಓದುಗರಿಗೆ ಮೂಡಿಸುವಂತಹ ಒಂದು ಶಕ್ತಿ ಅವರ ಈ ಚಿಕ್ಕ ಚಿಕ್ಕ ಹನಿಗಳಲ್ಲಿದೆ ಅಂತ ನಾವು ಹೇಳ್ಬೋದು. ಒಂದು 3 ಸಾಲನ್ನು ತಗೊಂಡಾಗ ಅದರಲ್ಲಿ ಒಂದು ಕಥೆಯೇ ಅಡಗಿರುತ್ತೆ. ಉಟ್ಕೋಬೇಕು ಅಂತ ಅವಳಿಗೆ ಬುದ್ಧಿವಾದನ ಹೇಳಿ ಹುಡುಗಿ ಮಕ್ಕಳ ಮೇಲೆ ತಮ್ಮ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಹೋಗ್ತಾರೆ. ಆದ್ರೆ ಆ ಮಕ್ಕಳ ರಿಯಾಕ್ಷನ್ ಏನಿರುತ್ತೆ, ಈ ಅಜ್ಜಿ ಏನೋ ಹಳೆ ಕಾಲದವ್ರಿಗೆ ಹೀಗೆ ಹೇಳ್ತಾಳಲ್ಲ ಅಂತ ಮಕ್ಕಳಿಗೆ ಅನ್ಸುತ್ತೆ. ಆದ್ರೆ ಅನುಪಮ ಅವರ ತುಡಿತಕ್ಕೆ ಒಳಪಡಿಸಿದಾಗ ನಿಜವಾಗಿ ಕವಿ ಅವನ ಕಾವ್ಯ ಖಂಡಿತವಾಗಿ ಅವನಿಗೆ ಮಲಗಲಿಕ್ಕೆ ಅವಕಾಶ ಮಾಡಿಕೊಡಂಗಿಲ್ಲ. ಲೇಖನಿ ಕೈಯಲ್ಲಿ ಬರುತ್ತೆ, ಅದು ಖಡ್ಗವಾಗಿ ಪರಿಗಣಿಸುತ್ತೆ. ನಾನು ವಿಜ್ಞಾನದ ಶಿಕ್ಷಕಿ ಅಂತಿದ್ದರೂ ಸಹಿತ ನನ್ನ ತಂದೆ ತಾಯಿ ಎಜುಕೇಟೆಡ್. ಆ ಕ್ಷೇತ್ರದಲ್ಲಿ ಇದ್ಕೊಂಡು ನನ್ನ ಪಠ್ಯ ವಸ್ತು, ವಿದ್ಯಾರ್ಥಿ ಮತ್ತು ಅದನ್ನು ನಾನು ಒಂದೇ ದೃಷ್ಟಿಕೋನದಿಂದ ನೋಡಿಲ್ಲ. ಯಾಕಂದ್ರೆ ಬರೀ ಅಂಕಗಳ ಬೆನ್ನು ಹತ್ತಿದ್ರೆ ನಿಜವಾದ ಜೀವನ ಮಗುವಿಗೆ ದೊರಕುವುದು ಯಾವಾಗ ಅಂತ ಪ್ರಶ್ನೆ. ನಾನು 21 ವರ್ಷದ ಸರ್ವಿಸ್ನಲ್ಲಿ ಕೆಲವೊಂದು ಹುಡುಗಿಯರು ಅಚೀವ್ಮೆಂಟ್ ಮಾಡಿದಾರೆ, ಇಲ್ಲ ಅಂತಿಲ್ಲ. ಬಟ್ ಮನೆಯಲ್ಲಿ ಬಡತನ ಕಾರಣಕ್ಕಾಗಿರಬಹುದು, ಅವರಿಗೆ ಸರಿಯಾದ ರೀತಿಯಲ್ಲಿ ಪೋಷಣೆ ಅಂದ್ರೆ ಬರೀ ಹೊಟ್ಟೆ ತುಂಬಾ ಊಟ ಹಾಕೋದಂತಲ್ಲ. ಮಗುವಿಗೆ 18 ವರ್ಷ ಆಗೋ ತನಕನೂ ಅವಳಿಗೆ ನಾವು ಒಂದು ಸಾಮಾಜಿಕ ಭದ್ರತೆಯನ್ನು ಕೊಡೋ ಜವಾಬ್ದಾರಿ ನಮ್ಮ ಶಿಕ್ಷಕರಿಗಿದೆ. ಕಳೆದ ವರ್ಷ ನಾವು ಶಿಕ್ಷಕ ವೃತ್ತಿಯಲ್ಲಿ ಇರೋದ್ರಿಂದ ಕೋರ್ಟ್ ಕೇಸ್ನಲ್ಲಿ ಕೂಡ ಇವತ್ತು ನಾವು ಹೋಗ್ತಾ ಇದ್ದೀವಿ ಸಾಕ್ಷಿಯಾಗಿ. ಅರ್ಥ ಏನು ಅಂದ್ರೆ, ಮೊದಲು ಮದುವೆ ಮಾಡ್ಬೇಕಾದ್ರೆ 3 ನೋಡ್ತಿರು, ಈಗ ಇಲ್ಲ. 3 ನೋಡೋದಿಲ್ಲ, ನಸ್ಕಿನ ಮದುವೆ ಮಾಡ್ಲಾಗತ್ತಾರೆ ಈ ಮಕ್ಕಳು. ಎಷ್ಟು ಪೊಲೀಸ್ ಇಲಾಖೆದವರು ಕೂಡ ತುಂಬಾ ಜಾಗ್ರತೆ ವಹಿಸ್ತಾ ಇದ್ದಾರೆ.
ಅಂದ್ರೆ ನಮ್ಮ ಸ್ವಾರ್ಥಕ್ಕಾಗಿ ಮಕ್ಕಳನ್ನು ನಾವು ಯಾವ ರೀತಿ ಬಲಿ ಕೊಡ್ತಾ ಇದ್ದೀವಿ ಅಂತ ಅನ್ನೋದಕ್ಕೆ ಅನೇಕ ಸಾಕ್ಷ್ಯಾಧಾರಗಳು ಕೂಡ ಇವೆ. ಮತ್ತೆ ಯಾಕಂದ್ರೆ ಈಗ ಸ್ವಾಮೀರ ಕುಲಕರ್ಣಿ ಸರ್ ರಿಯಲಿ ಮೇಡಮ್ ಅವರು ಕೂಡ ಬಹಳ ಚಂದ ಹೇಳಿದ್ರು, ಕಾವ್ಯದ ಒಂದು ಸ್ವರೂಪ ಅಸ್ತಿತ್ವವನ್ನು ನನ್ನನ್ನು ಕಣ್ಣು ಕೂಡ ತರಿಸ್ತು. ರಾಷ್ಟ್ರಬದ್ಧವಾಗಿ ಹೇಳೋಕ್ಕಿಂತ ನೈತಿಕತೆ ಏನು ಅಂತ ಹೇಳಿ ಬಹಳ ಒಂದು ವಿಚಾರ ವಿನಿಮಯವನ್ನು ಮಾಡಿಕೊಂಡಾಗ ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ಇತ್ತೀಚೆಗೆ ಪರೀಕ್ಷೆ, ಯಾಕಂದ್ರೆ ನಾವು ಶಿಕ್ಷಕ ಮತ್ತು ಪರೀಕ್ಷೆಯಲ್ಲಿ ಅಂಕಗಳು ಇವು 3 ಕೇಂದ್ರ ಬಿಂದುಗಳಾಗಿರ್ತವೆ. ಅದನ್ನು ಕೂಡ ನಾನು ಹೆಚ್ಚು ಗಮನದಲ್ಲಿಟ್ಟುಕೊಂಡಾಗ ನಾವು ಕೂಡ ಸಾಕಷ್ಟು ಬದಲಾವಣೆ ಆಗಬೇಕಾಗಿದೆ. ಇಷ್ಟೇ, ಮಾನವೀಯ ಮೌಲ್ಯಗಳು ಸತ್ತು ಹೋಗಬಾರ್ದು. ಅದೇ ನನ್ನ ಒಂದು ಮನವಿಯ ಕಳಕಳಿ. ಯಾಕಂದ್ರೆ ನಾವು ಇಷ್ಟೆಲ್ಲ ವಚನ ಸಾಹಿತ್ಯ ದಾಸಕರು ಎಲ್ಲರನ್ನ ಮನುಷ್ಯ ಆಧ್ಯಾತ್ಮಿಕ ಇದ್ರನ್ನೇ ಈ ಸ್ಥಿತಿಯೊಳಗಿದ್ದೀವಿ. ಇನ್ನ ಆಧ್ಯಾತ್ಮಿಕತೆನೇ ಇರ್ಲಿಲ್ಲ ಅಂದ್ರೆ ಬಹುಶಃ ನಾವು ಯಾರು ಜೀವಂತನೇ ಇರ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಪ್ರಸಕ್ತದಲ್ಲಿ ದ್ವೇಷ ಬಹಳ ಆಗ್ತಾ ಇದೆ. ನಾವು ಪ್ರಗತಿಪರ ವಿಚಾರವಂತರು, ನಾವು ಇತರ ಪ್ರಗತಿಯನ್ನ ಕಂಡು ನಾವು ಬಹಳ ಸಂತೋಷ ಪಡ್ತಕ್ಕಂಥದ್ದು ಇರಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ದ್ವೇಷದ ಭಾವ ಕೂಡ ದೇಶಗಳ ನಡುವೆ. ಹಾಗಾಗಿ ನಾನು ಈ ಚುಟುಕು ಸಾಹಿತ್ಯಕ್ಕೆ ಬರಬೇಕಾದ್ರೆ ಖಂಡಿತವಾಗಿ ಇವತ್ತಿನ ದಿವಸ ಶಂಕರ್ ಬಿರಾದರ್, ದಿವಂಗತ ಶಂಕರ್ ಬಿರಾದರನ್ನ ನಾನು ನೆನಪಿಸ್ಕೋಬೇಕಾಗ್ತದೆ. ತದನಂತರ ಬೆಂಗಳೂರಿನಲ್ಲಿರ್ತಕ್ಕಂತಹ ದಿವಂಗತ ಜರಹರಿ ಶಿವಶಂಕರ್ ಸರ್ ಅವರು ನನಗೆ ಈ ಚುಟುಕು ಚುಕ್ಕಾಣಿಯನ್ನ ಆ ದೋಣಿಯಲ್ಲಿ ಕೂಡಿಸಿಕೊಂಡು ನನಗೆ ಇಲ್ಲಿವರೆಗೆ ತಂದಿದ್ದಾರೆ. ನನ್ನ ಈ ಪುಸ್ತಕವನ್ನ, ನನ್ನ ಮಸ್ತಕ ಇರ್ಬೋದು, ನನ್ನ ಹೃದಯ ಇರ್ಬೋದು, ಇಲ್ಲಿನ ಮಹನೀಯರು ಮತ್ತೆ ಅಧ್ಯಕ್ಷರು ನಾನು ಯಾವಾಗ ಹನಿಗವಿತೆಗಳು ಬರೆಯೋ ಪ್ರಾರಂಭ ಮಾಡಿದೆ, ನೀಲೂರಿಯವರು ಇರ್ಬೋದು, ಕಸಪ ಅಧ್ಯಕ್ಷರು ಇರ್ಬೋದು, ಪ್ರತಿಯೊಬ್ಬರು ಅದಕ್ಕೆ ತುಂಬಾ ಇದು ಏನಂತಾರೆ ಬಹಳ ಸ್ಫೂರ್ತಿದಾಯಕವಾಗಿ ಸಹಕಾರ ಕೊಟ್ಟರು. ಪುಸ್ತಕದ ಕತೆ ಹೇಳಿದ್ರು ಮೇಡಮ್ ಅವರು, ಕೂಸ್ಕೊಟ್ರು ಅಂತ ಹೇಳಿ. ಮೇಡಮ್ ಕೂಸ ನಾನು ಕೂಡ ಅದನ್ನ ಆಧುನಿಕ ಮಾಡಿ ಅದಕ್ಕೆ ಕೂಡ ಒಂದು ಟೆಕ್ನಾಲಜಿನ ಕೊಟ್ಟಂಗೆ ಆಯ್ತೇನೋ ಅಂತ ಅನಿಸ್ತು ನನಗೆ. ಯಾಕಂದ್ರೆ ನನಗೆ ಈ ಪುಸ್ತಕ ಬೆಂಗಳೂರಿನ ಬರ್ಬೇಕಾದ್ರೆ ಸತತ 5 ದಿವಸ ನನ್ನ ಮೈಯಲ್ಲಿ ಬರೇ ಡಿಸ್ಪ್ಯಾಚ್ ವಿಆರ್ ಎರಡು ಬಿಟ್ರೆ ಮಾತೇ ಇರ್ಲಿಲ್ಲ. ಆಮೇಲೆ ಸರ್ ಅವ್ರು ನೋಡಿದ್ರೆ ಕಳಿಸಿ ಬಂದ್ರು, ಇಲ್ಲಿ ನೋಡಿದ್ರೆ ಬರೋದೇ ಇಲ್ಲ. ಸರ್ ರಿಯಲಿ ಹೇಳ್ತೀನಿ, ನನಗೆಲ್ಲರೂ ವಯಸ್ಸಿನಲ್ಲಿ ಹಿರಿಯರಿದ್ರು ಕೂಡ ನನಗೆ ಒಬ್ಬ ಒಳ್ಳೆಯ ಹಿತೈಷಿಗಳಾಗಿ ಸ್ವತಃ ಅವರಿಗೆ ಹಿರಿಯರು ಪುಸ್ತಕಗಳನ್ನ ರಿಯರಲ್ಲಿ ತಗೊಂಡ್ಬಿಟ್ಟು ನಿನ್ನೆ ಸಾಯಂಕಾಲ ಬೆಳಿಗ್ಗೆ ಬಂದ್ರು ಸಹಿತ ನನ್ನ ಕೈಲಿ ಸೇರಿತ್ತು ಸುಮಾರಾಗಿ 5 ಗಂಟೆಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಪುಸ್ತಕವನ್ನ ಯಾವಾಗ ಮೇಡಮ್ ಅವರು ಅದನ್ನು ನನಗೆ ದಯವಿಟ್ಟು ಕೊಡ್ಬೇಕಂದಾಗ ತಕ್ಷಣನೇ ಮಳೆ ಇದ್ರೂ ಸಹಿತ ಅವರ ಸ್ಫೂರ್ತಿ ನನ್ನನ್ನು ಕರೆದೊಯ್ತು. ಇವತ್ತಿನ ಮಹಿಳೆಯರು ನಾವು ಕೆಲವೊಂದು ಮೌಲ್ಯಗಳನ್ನ ಮಾತಾಡಬೇಕಾದ್ರೆ ಪುರುಷ ಮಹಿಳೆಯರು ಅಂತ ಇರೋದಿಲ್ಲ. ನಾವು ಮಹಿಳೆಯರಾಗಂತ ಹೇಳ್ತಾರ, ಅಲ್ಲ ಇಟ್ ಇಸ್ ಎ ಪೋಸ್ಟ್. ಆ ಹುದ್ದೆ ಅಲ್ಲಿ ಗಂಡು ಹೆಣ್ಣು ಅಂತಕ್ಕಂಥದ್ದು ಇರಲೇಬಾರ್ದು. ಅದಕ್ಕೆ ನಾವು ಸಮರ್ಥನೆ ಇರಬೇಕು. ಆದ್ರೆ ಇಷ್ಟೇ, ಆ ಸಮರ್ಥನೆ ಮಾಡುವಲ್ಲಿ ಏನಾದ್ರೂ ವಿಫಲತೆಗಳನ್ನ ಕಂಡು ಬಂದ್ರೆ ಅದನ್ನು ನಾವು ತಕ್ಷಣನೇ ಬಗೆಹರಿಸ್ಕೋಬೇಕು. ಇಲ್ಲಾಂದ್ರೆ ಅಲ್ಲಿ ಕೂಡ ಒಂದು ನಾವು ಕರ್ತವ್ಯ ಲೋಪ ಅಥವಾ ಚ್ಯುತಿ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಮೇಡಮ್ ಅವರೇ ಏನು ಋಣಾನುಬಂಧ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ನನ್ನ ಬಹಳ ಕನಸಿನ ಒಂದು ಮನಸ್ಸು ಇವತ್ತು ನನ್ನ ಕಡೆ ತೆರೆದಿದೆ. ನಿಜವಾಗಿ ಇಬ್ಬರು ಮಹಿಳೆಯರು, ಕಸಾಪದ ಸಮಸ್ತ ವೃಂದ ಇವತ್ತು ನಮ್ಮೆಲ್ಲರೂ ಅಂದ್ರೆ ನಮ್ಮ ಮೂಲಕವೇ ಇವತ್ತು ಏನು ಕಂದಾಚಾರ ಇರ್ಬೋದು, ನಾವು ಎಲ್ಲರ ಬಗ್ಗೆ ಬರ್ತೀನಿ. ನಾನು ಬರೀ ಒಂದೇ ದೃಷ್ಟಿಕೋನದಿಂದ ನಾನು ಇಟ್ಕೊಂಡಿಲ್ಲ. ನಿಂಬೆ ಹಣ್ಣನ್ನು ಬಂದದ ಅದ್ರೊಳಗ ಹಾಗೆ ಸುಮ್ಮನೆ ಹೋಗೋ ಟೈಮ್ ನಿಂಬೆ ಹಣ್ಣು ಬೇಕಂದ್ರೆ ಸಂಶಯ ಸ್ಟಾರ್ಟ್ ಆಯ್ತೆ ನಮ್ಗ. ಅವ್ರು ವ್ಯಾಪಾರ ಮಾಡ್ಕೊಂಡು ಒಯ್ದಿರ್ತಾರೆ, ಚೀಲದಲ್ಲಿ ಒಂದೇನು ಮುಚ್ಕೊಂಡು